ಏರ್ ಇಂಡಿಯಾ ಎಡವಟ್ಟು 30 ಗಂಟೆ ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 170 ಪ್ರಯಾಣಿಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕುರಿತಾಗಿ ಏರ್ಪೋರ್ಟ್ನ ಇಮಿಗ್ರೇಷನ್ನಲ್ಲಿ ಪ್ರಯಾಣಿಕರು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಏರ್ ಇಂಡಿಯಾ ಎಡವಟ್ಟಾಗಿದೆ. 30 ಗಂಟೆ ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 170 ಪ್ರಯಾಣಿಕರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಏರ್ಪೋರ್ಟ್ನ ಇಮಿಗ್ರೇಷನ್ನಲ್ಲಿ ಪ್ರಯಾಣಿಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಿಂದ ಕಠ್ಮಂಡುಗೆ ಹೋಗಬೇಕಾಗಿದ್ದ ಏರ್ ಇಂಡಿಯಾ ವಿಮಾನ ಇದು. 170 ಪ್ರಯಾಣಿಕರು ಇದೀಗ ಪರದಾಟವನ್ನು ನಡೆಸಿದ್ದಾರೆ. ಏರ್ ಇಂಡಿಯಾ ಎಡವಟ್ಟಿಗೆ ನೇಪಾಳ ಪ್ರವಾಸವೇ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಸತತವಾಗಿ 30 ಗಂಟೆ ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ದಾರೆ. ಆಕ್ರೋಶವನ್ನ ಹೊರಹಾಕಿದ್ದಾರೆ. 170 ಪ್ರಯಾಣಿಕರು ಇದ್ದಂಥದ್ದು. ಬೆಂಗಳೂರಿನಿಂದ ಕಠ್ಮಂಡುಗೆ ಹೋಗಬೇಕಾಗಿತ್ತು 170 ಪ್ರಯಾಣಿಕರು. ಆದರೆ ಏರ್ ಇಂಡಿಯಾ ಎಡವಟ್ಟಿಗೆ ನೇಪಾಳ ಪ್ರವಾಸವೇ ಕ್ಯಾನ್ಸಲ್ ಆಗಿದೆ ಅಂತ ಪ್ರಯಾಣಿಕರು ಇದೀಗ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏರ್ಪೋರ್ಟ್ನ ಇಮಿಗ್ರೇಷನ್ನಲ್ಲಿ ಪ್ರಯಾಣಿಕರು ಪ್ರತಿಭಟನೆಯನ್ನ ಮಾಡಿದ್ದಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 170 ಪ್ರಯಾಣಿಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಇದೇ ರೀತಿಯಾದಂಥ ಘಟನೆ ನಡೆದಿತ್ತು. ಸರಿಸುಮಾರು ಒಂದು 2-3 ದಿನಗಳ ಕಾಲ ಏರ್ ಇಂಡಿಯಾ ಫ್ಲೈಟ್ ಡಿಲೇ ಆಗಿತ್ತು. ಯಾವುದೇ ರೀತಿಯಾದಂಥ ವಿಮಾನ ಹಾರಾಟ ಆಗಿರಲಿಲ್ಲ. ಯಾಕಂತ ಅಂದ್ರೆ ಸರ್ಕಾರದಿಂದ ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ರು. ಸಿಬ್ಬಂದಿಗಳ ಕೊರತೆ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಜಾಸ್ತಿ ಕೆಲಸವನ್ನ ಮಾಡಬಾರ್ದು, ನಿದ್ದೆಗೆಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಹೇಳ್ದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸಿಬ್ಬಂದಿಗಳು ಕೊರತೆ ಆದಂಥ ಸಂದರ್ಭದಲ್ಲಿ ವಿಮಾನಗಳು ಡಿಲೇ ಆಗಿತ್ತು, ಹಾರಾಟ ಆಗಿರಲಿಲ್ಲ. ಅದೇ ರೀತಿಯಾದಂಥ ಘಟನೆ ಇದೀಗ ಮತ್ತೊಮ್ಮೆ ಮರುಕಳಿಸಿರುವಂಥದ್ದು. ಮೊನ್ನೆ ಬೆಳಗ್ಗೆ 10:30ಕ್ಕೆ ವಿಮಾನ ಹತ್ತಿದ್ದ 170 ಪ್ರಯಾಣಿಕರು. ಆದರೆ ಕಠ್ಮಂಡುವರೆಗೆ ಹೋಗಿ ಲ್ಯಾಂಡ್ ಆಗದೆ ವಿಮಾನ ವಾಪಸ್ ಆಗಿದೆ. ಮೊನ್ನೆ ರಾತ್ರಿ ಬೆಂಗಳೂರಿಗೆ ವಾಪಸ್ ಬಂದು ಬೆಳಗ್ಗೆ ಮತ್ತೆ ಟೇಕ್ ಆಫ್. ನಿನ್ನೆ ಕಠ್ಮಂಡುವಿನಲ್ಲಿ ವಿಮಾನ ಇಳಿಸಿದ್ದಾರೆ. ಲಕ್ನೋದಲ್ಲಿ ಲ್ಯಾಂಡ್ ಆಗಿರುವಂಥದ್ದು. ಬೆಳಗ್ಗೆಯಿಂದ ಲಕ್ನೋದಲ್ಲಿ ವಿಮಾನದಲ್ಲಿ ಹೋಗಿದ್ರು. ಮೊನ್ನೆ ಬೆಳಗ್ಗೆ 10:30ಕ್ಕೆ ವಿಮಾನ ಹತ್ತಿದ್ರು 170 ಪ್ರಯಾಣಿಕರು. ಆದರೆ ಕಠ್ಮಂಡುವರೆಗೆ ಹೋಗಿ ಲ್ಯಾಂಡ್ ಆಗದೆ ವಿಮಾನ ವಾಪಸ್ ಆಗಿತ್ತು. ಮೊನ್ನೆ ರಾತ್ರಿ ಬೆಂಗಳೂರಿಗೆ ವಾಪಸ್ ಬಂದು ಬೆಳಗ್ಗೆ ಮತ್ತೆ ಟೇಕ್ ಆಫ್ ಆಗಿತ್ತು. ನಿನ್ನೆ ಕಠ್ಮಂಡುವಿನಲ್ಲಿ ವಿಮಾನ ಇಳಿಸದೆ ಲಕ್ನೋದಲ್ಲಿ ಲ್ಯಾಂಡ್ ಆಗಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಗುರುಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಗುರುಮೂರ್ತಿ, ಏರ್ ಇಂಡಿಯಾ ಎಡವಟ್ಟಿನಿಂದ ಇದೀಗ 30 ಗಂಟೆ 170 ಪ್ರಯಾಣಿಕರು ಪರದಾಟವನ್ನು ನಡೆಸಿರುವಂತದ್ದು. ಏನಾಗಿತ್ತು, ಯಾಕಾಗಿ ಡಿಲೇ ಆಗಿದ್ದಂಥದ್ದು, ಸ್ಟಾಪ್ ಆಗಿದ್ದಂಥದ್ದು, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಏನು ನಿನ್ನೆ ಬೆಳಗ್ಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಕಠ್ಮಂಡುಗೆ ಪ್ರಯಾಣ ಬೆಳೆಸಿತ್ತು. ಆದ್ರೆ ಮರಳಿ ವಿಮಾನ ಪೀಡಿತ ಹಿನ್ನೆಲೆ ನಿನ್ನೆ ವಾರಣಾಸಿಯಲ್ಲಿ ವಿಮಾನ ಲ್ಯಾಂಡ್ ಆಗಿತ್ತು. ಮತ್ತೆ ಮರಳಿ ಕಠ್ಮಂಡುವಿನಲ್ಲಿ ಲ್ಯಾಂಡ್ ಯತ್ನಿಸಿದ ಸಾಧ್ಯವಾಗದೆ ನಿನ್ನೆ ರಾತ್ರಿ ಕೂಡ ಬೆಂಗಳೂರಿಗೆ 9 ಗಂಟೆಗೆ ಬೆಂಗಳೂರು ವಿಮಾನ ವಾಪಸ್ ಬಂದಿರುವಂತದ್ದು. ಅದರಲ್ಲೂ ಪ್ರಯಾಣಿಕರು 170 ಜನ ಇರುವಂತದ್ದು. ಅದರಲ್ಲೂ ಕೋಲಾರ ಮೂಲದ 29 ಪ್ರವಾಸಿಗರು ಇರುವಂತದ್ದು. ನಿನ್ನೆ ಸತತ 11 ಗಂಟೆಗಳ ಕಾಲ ವಿಮಾನ ಲ್ಯಾಂಡ್ ಆಗದೆ ವಾಪಸ್ ಮತ್ತೆ ಬೆಂಗಳೂರಿಗೆ ಕರೆತಂದಿರುವಂತದ್ದು. ಮತ್ತೆ ಪ್ಯಾಸೆಂಜರ್ನ ಈಗಾಗಲೇ ಖಾಸಗಿ ಹೋಟೆಲ್ನಲ್ಲಿ ಇರುವಂತದ್ದು. ಇಂದು ಬೆಳಿಗ್ಗೆ 9:30ಕ್ಕೆ ಮತ್ತೆ ಕಠ್ಮಂಡುವಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಧನ್ಯವಾದಗಳು ಗುರುಮೂರ್ತಿ ಹೆಚ್ಚಿನ ಮಾಹಿತಿಗಾಗಿ. ಏರ್ ಇಂಡಿಯಾ ಎಡವಟ್ಟಿಗೆ ನೇಪಾಳ ಪ್ರವಾಸವೇ ಕ್ಯಾನ್ಸಲ್ ಮಾಡಿಕೊಂಡಿದ್ರು ಪ್ರಯಾಣಿಕರು. 170 ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕಿದ್ದಂಥದ್ದು. ಬೆಳಿಗ್ಗೆ ನಮ್ಮನ್ನ 8 ಗಂಟೆಗೆ ಹೋಟೆಲ್ ಚೆಕ್ಔಟ್ ಮಾಡಿ ತಗೊಂಡ್ಬಂದು ಏರ್ಪೋರ್ಟ್ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಯಾವುದೇ ತಿಂಡಿ ಮತ್ತೆ ಮಧ್ಯಾಹ್ನದ ಊಟ ಕೂಡ ಇದ್ರ. ಬಹಳಷ್ಟು ವಯಸ್ಸಾದವರು ಕೂಡ ನಮ್ಮ ಜೊತೆ ಇದ್ದಾರೆ. 80 ವರ್ಷ 75 ವರ್ಷದವರು, ಬಹಳ ಶುಗರ್ ಪೇಷಂಟ್ಗಳು, ಬೇರೆ ಇತರ ಪ್ರಾಣಿಕರು ನಮ್ಮ ಜೊತೆ ಇದ್ದಾರೆ. ನಾವೀಗ ಸುಮಾರು 170 ಜನ ಇದ್ದೀವಿ. ಯಾವುದೇ ರೆಸ್ಪಾನ್ಸ್ ಮಾಡಿದ್ರೆ ಈಗ ಕೂಡ ತಂದು 45 ನಿಮಿಷ ಆಯಿತು ಲಕ್ನೋದಲ್ಲಿ ಲ್ಯಾಂಡಿಂಗ್ ಮಾಡಿ. ಯಾವುದೇ ನಮ್ಮ ಬಗ್ಗೆ ಕಾಳಜಿ ತೋರಿಸಿದ್ರ ಬರೀ ವಾದ ವಿವಾದಗಳಿಗೆ ಎಡೆ ಮಾಡಿಕೊಡ್ತಾ ಇದ್ದಾರೆ. ಆದರೂ ಕೂಡ ಪ್ಯಾಸೆಂಜರ್ಸ್ ಕೂಡ ಬಹಳ ಗಲಾಟೆ ಮಾಡುವಂಥ ಕೆಲಸದಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಪರದಾಟದ ಸ್ಥಿತಿಯಲ್ಲಿ
ಸರ್ಕಾರದ ಲೆಕ್ಕಾಗಿದೆ. ಇದು ಬೇಸರ ಸಂಗತಿ. ಒಂದು ಕಡೆ ಆದ್ರೆ ಒಂದು ಕಡೆ ಬಹಳಷ್ಟು ತಲೆ ಕೆಡಿಸ್ಕೊಂಡು ಎಲ್ಲ ಕೂಡ ಯೋಚನೆ ಮಾಡಿದಿರ ಈ ನಿರ್ಲಕ್ಷ್ಯ ಧೋರಣೆ ಮಾಡ್ತಾ ಇರೋಂಥದ್ದು ಈ ಒಂದು